ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ಒಬ್ಬ ಆಯುರ್ವೇದ ವೈದ್ಯೆ. ನಿಮಗೆ ಈ ಅಭ್ಯಾಸ ಇದೆಯಾ? ಒತ್ತಡ ಆದಾಗೆಲ್ಲ ಏನಾದರೂ ತಿನ್ನಬೇಕು ಅನ್ನುವಂತಹ ಬಯಕೆ ಹೆಚ್ಚಾಗೋದು. ಯಾಕೆ ಈ ರೀತಿ ಆಗುತ್ತೆ? ಇದಕ್ಕೆ ಆಯುರ್ವೇದ ಏನು ಹೇಳುತ್ತೆ ಮತ್ತು ಆಯುರ್ವೇದ ಪ್ರಕಾರ ಸೂಕ್ತ ಪರಿಹಾರಗಳೇನು, ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ, ಮಾನಸಿಕ ಒತ್ತಡ ನಮ್ಮ ಆಹಾರ ಅಭ್ಯಾಸಗಳನ್ನು ಬದಲಾಯಿಸುತ್ತೆ. ಒತ್ತಡ ಆದಾಗೆಲ್ಲ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವಂತಹ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ರಿಲೀಸ್ ಆದಾಗ ನಮ್ಮ ದೇಹಕ್ಕೆ ಏನಾದರೂ ಸಿಹಿಯಾಗಿರೋದಾಗಿರಬಹುದು ಅಥವಾ ಅತಿ ಹೆಚ್ಚು ಕೊಬ್ಬಿನಂಶ ಇರುವ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಬಯಕೆ ಹೆಚ್ಚಾಗುತ್ತೆ. ಇದರಿಂದ ಈ ರೂಟನ್ನ ನಾವು ಒಂದು ಕಂಫರ್ಟ್ ಈಟಿಂಗ್ ಅಥವಾ ಒಂದು ಒತ್ತಡದಿಂದ ಒಂದು ಟೆಂಪರರಿ ಎಸ್ಕೇಪ್ ಅನ್ನೋ ರೀತಿಯಲ್ಲಿ ನಾವು ಈ ರೀತಿ ಬೇಡದೇ ಇರುವಂತಹ ಕರೆದಿರೋ ಪದಾರ್ಥ, ಜಂಕ್ ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಹಸಿವೆ ಇಲ್ಲದೇ ಇದ್ರೂ ಕೂಡ ತಿನ್ನಬೇಕು ಅಂತ ನಮ್ಮ ಮೈಂಡ್ ನಮಗೆ ಹೇಳುತ್ತೆ. ಮತ್ತು ಮೂರನೇ ಕಾರಣ, ನಮ್ಮ ಮೈಂಡ್ ಗಟ್ ಬ್ಯಾಲೆನ್ಸ್. ಆಯುರ್ವೇದದ ಪ್ರಕಾರ ನಮ್ಮ ಜೀರ್ಣಶಕ್ತಿ ಹಾಗೂ ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಸಂಬಂಧ ಇದೆ. ಯಾವಾಗೆಲ್ಲ ಮನಸ್ಸಿಗೆ ಒತ್ತಡ ಅನಿಸುತ್ತೋ ಆಗ ಏನಾದರೂ ತಿನ್ನಬೇಕು ಅನಿಸುತ್ತೆ, ದೋಷಗಳ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ಮ 3 ಗುಣ ಸತ್ವ, ರಜ, ತಮ. ಸತ್ವ ಅನ್ನೋದು ಶಾಂತವಾಗಿ ಯಾವುದೇ ರೀತಿಯಾದಂಥ ಕ್ಲಾರಿಟಿಯನ್ನು ರೆಪ್ರೆಸೆಂಟ್ ಮಾಡಿದ್ರೆ, ರಜೋ ಮತ್ತು ತಮೋ ಗುಣ ಮಾನಸಿಕ ದೋಷಗಳು. ಸೊ ಈ ರಜೋ ಮತ್ತು ತಮ ಗುಣ ಒತ್ತಡ ಹೆಚ್ಚಾದಾಗ ಈ ಗುಣಗಳು ಕೂಡ ಹೆಚ್ಚಾಗೋದ್ರಿಂದ ಮಾನಸಿಕವಾಗಿ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗೆ ದೈಹಿಕವಾಗಿ ಕೂಡ ನಮಗೆ ಹಸಿವಿಲ್ಲದೇ ಇದ್ದರೂ ಯಾವುದೋ ಒಂದು ರೀತಿಯಾದಂಥ ಸಿಹಿ ತಿನಿಸು ಅಥವಾ ಅತಿ ಹೆಚ್ಚು ಕೊಬ್ಬಿನಂಶ ಇರುವ ತಿನಿಸನ್ನು ತಿನ್ನಬೇಕು ಅಂತ ಪ್ರೇರೇಪಿಸುತ್ತೆ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಇದೆ, ಎಮೋಷ್ನಲ್ ಹಂಗರ್ ಮತ್ತು ಆ್ಯಕ್ಚುಯಲ್ ಹಂಗರ್. ನಾವು ಸರಿಯಾದ ಸಮಯಕ್ಕೆ ಊಟ ಮಾಡ್ತಿದ್ರೆ ಅದೇ ಸಮಯಕ್ಕೆ ಹಸಿವಾಗುತ್ತೆ. ಇದು ತುಂಬ ನಾರ್ಮಲ್ ಫೆನಾಮಿನಾ. ಸೊ ನಾವು ಮುಂಚೆ ತಿಂದಿರೋ ಆಹಾರ ಜೀರ್ಣ ಆಗಿ ಇನ್ನು ದೇಹಕ್ಕೆ ಪೋಷಕಾಂಶ ಬೇಕು ಅಂದಾಗ ಒಂದು ಹಂಗರ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಗ ನಾವು ಊಟ ಮಾಡ್ತೀವಿ. ಇದು ಸಾಮಾನ್ಯ ಮತ್ತು ಆರೋಗ್ಯಕರ. ಆದರೆ ಎಮೋಷ್ನಲ್ ಹಂಗರ್ ಹಾಗಲ್ಲ. ಯಾವುದೇ ರೀತಿಯಾದಂಥ ಚೇಂಜಸ್ ಆದರೂ, ಒತ್ತಡ ಆಗೋಕ್ಕೆ ಶುರು ಆದರೂ ಇಮಿಡಿಯೇಟಾಗಿ ನಮ್ಮ ದೇಹಕ್ಕೆ ಬೇಡದೇ ಇದ್ದರೂ ಸಹ ನಮಗೇನಾದರೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ಎಷ್ಟು ತಿಂದರೂ ಕೂಡ ಆ ಹಸಿವು ನೀಗೋದು ಕಷ್ಟ. ಸೊ ಎಮೋಷ್ನಲ್ ಹಂಗರ್ ಮತ್ತು ಆ್ಯಕ್ಚುಯಲ್ ಹಂಗರ್ ನಿಮಗಾಗ್ತಿರೋದು ನಿಜವಾಗ್ಲೂ ಯಾವುದು ಅಂತ ಕಂಡು ಹಿಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಮತ್ತು ಒಂದು ಪ್ರೆಷರ್, ಒಂದು ಸ್ಟಿಗ್ಮಾ ಇದೆ. ನಾವು ಯಾವುದಾದ್ರೂ ರೀತಿಯಾದಂತಹ ಸ್ಟ್ರೆಸ್ ಈಟಿಂಗ್, ನಾವು ಬಿಂಜ್ ಈಟಿಂಗ್ ಏನು ಹೇಳ್ತೀವಿ, ಎಮೋಷ್ನಲ್ ಈಟಿಂಗ್, ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಆರಾಮ್ ಅನಿಸುತ್ತೆ, ನಮಗೆ ಸ್ವಲ್ಪ ಖುಷಿ ಸಿಗುತ್ತೆ ಅನ್ನುವಂತಹ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಖಂಡಿತ ಅಲ್ಲ. ನಾವು ಆವಾಗ ಎಮೋಷನ್ಸ್ನಿನ್ನೂ ಸಪ್ರೆಸ್ ಮಾಡ್ತಾ ಹೋಗ್ತೀವಿ, ಇನ್ನೂ ಕೂಡ ಸಫರ್ ಆಗ್ತಾ ಹೋಗ್ತೀವಿ, ಇನ್ನೂ ತಿಂತಾನೇ ಹೋಗ್ತೀವಿ. ಇದರಿಂದ ಆರೋಗ್ಯಕ್ಕೆ ಹಾನಿನೇ ಜಾಸ್ತಿ ಆಗುತ್ತೆ ಹೊರತು ಖಂಡಿತ ಇದು ಒಳ್ಳೆ ಅಭ್ಯಾಸ ಅಲ್ಲ. ಹಾಗಿದ್ರೆ ನಾವು ಏನು ಮಾಡಬೇಕು? ತುಂಬ ಸರಳವಾಗಿರೋ ಕೆಲವು ಪರಿಹಾರ ಇದೆ. ಮೊದಲನೇದಾಗಿ, ನಾವು ತಿನ್ನುವಂತಹ ಟೈಮ್ನ ಫಿಕ್ಸ್ ಮಾಡ್ಕೋಬೇಕು ಮತ್ತು ಅದನ್ನೇ ಫಾಲೋ ಮಾಡಿ ಅದೇ ನಮ್ಮ ದೇಹಕ್ಕೆ ಅಭ್ಯಾಸ ಆಗ್ತಾ ಹೋಗಬೇಕು. ಬೆಳಗ್ಗೆ ಇದೇ ಟೈಮಿಗೆ ನಾನು ಊಟ ಮಾಡ್ತೀನಿ, ಮಧ್ಯಾಹ್ನ ಇದೇ ಟೈಮ್ ಊಟ ಮಾಡ್ತೀನಿ, ರಾತ್ರಿ ಇದೇ ಸಮಯದಲ್ಲಿ ನಾನು ಊಟ ಮಾಡ್ತೀನಿ. ಈ ರೀತಿಯಾದಂತಹ ಮೀಲ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಆಗ ನಿಮಗೆ ನಿಜವಾಗ್ಲೂ ಹಸಿವಾಗ್ತಿದೆಯಾ ಅಥವಾ ನಿಮಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆಯಾ, ಆ ಅನ್ಸೋ ಫೀಲಿಂಗಿಂದ ನಿಜವಾಗ್ಲೂ ಹಸಿವಾಗ್ತಿರೋ ಫೀಲಿಂಗ್ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ. ಮತ್ತು ಅದೇ ಸಮಯಕ್ಕೆ ಸರಿಯಾಗಿ ನಿಮಗೆ ಹಸಿವಾಗ್ತಾ ಕೂಡ ಹೋಗುತ್ತೆ. ಇನ್ನು ಎರಡನೇದು, ನಿಮಗೇನಾದರೂ ತಿನ್ನಬೇಕು ಅನಿಸ್ದಾಗ, ನೀವು ಒತ್ತಡದಲ್ಲಿದ್ದಾಗ ತಿನ್ನಬೇಕು ಅನಿಸ್ದಾಗ ಆದಷ್ಟು ಪಾಸ್ ಮಾಡಿ ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ಇದು ನನಗೆ ನಿಜವಾಗ್ಲೂ ಬೇಕಾ ಅಥವಾ ಇದು ನನ್ನ ಮನಸ್ಸು ಹೇಳ್ತಿರೋದ? ಇದು ತಿಂದರೆ ನನಗೆ ಖುಷಿ ಆಗ್ಬೋದು, ಇದನ್ನು ತಿಂದರೆ ಬೇಜಾರು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ನೀವು ತಿಂತಿದ್ದೀರಾ? ಈ ರೀತಿಯಾದಂತಹ ಸೆಲ್ಫ್ ಕ್ವೆಶನಿಂಗ್ನ ಫಸ್ಟ್ ಮಾಡ್ಕೊಳ್ಳಿ. ಮತ್ತು ತುಂಬ ಈಸಿಯಾಗಿ ಫಾಲೋ ಮಾಡಬೇಕಾಗಿರೋದು, ಒಂದು ಅರ್ಧ ಗಂಟೆನೂ ಬೇಡ, ಒಂದು 15 ನಿಮಿಷ ನೀವು ಆ ರಿಫ್ಲೆಕ್ಸ್ನ ಪಾಸ್ ಆಗೋಕ್ಕೆ ಬಿಡಿ. ನಿಮಗೇನಾದರೂ ತುಂಬ ಒತ್ತಡದಲ್ಲಿದ್ದೀರಾ, ಏನಾದರೂ ತಿನ್ನಬೇಕು ಅನಿಸುತ್ತೆ, ಒಂದು 15 ನಿಮಿಷ ಏನೂ ತಿನ್ನಬೇಡಿ. ಒಂದು 15 ನಿಮಿಷ ಕಳೆದ ಹಾಗೆ ಆ ತಿನ್ನಬೇಕು ಅನ್ನುವಂಥ ಒಂದು ಆಸೆ ಏನಿದೆ ಅದು ಆಟೋಮ್ಯಾಟಿಕ್, ಆ ಅರ್ಜ್ ಏನಿದೆ ಅದು ಆಟೋಮ್ಯಾಟಿಕ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು 15 ನಿಮಿಷದಿಂದ ಒಂದು ಅರ್ಧ ಗಂಟೆಯಷ್ಟು ಪಾಸ್ ಕೊಡಿ. ಅದಾದ
ಅದಾದಮೇಲೂ ನಿಮಗೆ ತಿನ್ನಬೇಕು ಅಂತ ಯೂಶಲಿ ಅನಿಸಲ್ಲ, ಬಟ್ ಅನಿಸಿದ್ರೂ ಕೂಡ ಒಂದು ಚಿಕ್ಕ ಪ್ರಮಾಣದಲ್ಲಿ ನೀವು ತಿನ್ನೋನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಓವರ್ ಟೈಮ್ ನೀವು ಅಭ್ಯಾಸ ಮಾಡ್ಕೊಂಡ ಹಾಗೆ ಆ 15 ನಿಮಿಷ ಕಳೆಯೋಷ್ಟೊತ್ತಿಗೆ ನಿಮಗೆ ಏನು ತಿನ್ನಬೇಕು ಅಂತಾನೆ ಅನಿಸಲ್ಲ. ಇದರಿಂದ ನಿಮ್ಮ ಎಮೋಷ್ನಲ್ ಈಟಿಂಗ್, ಬಿಂಜ್ ಈಟಿಂಗ್, ಆ ಅರ್ಜ್ ಏನಿದೆ ಅದು ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಉಪಾಯ ಏನಂದರೆ, ನಮ್ಮ ದಿನನಿತ್ಯ ಊಟದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಬಳಸೋದು. ಈ ಪ್ರೋಟೀನ್ ಡೈಜೆಸ್ಟ್ ಆಗೋಕ್ಕೆ ಸುಮಾರು ಸಮಯ ಹಿಡಿಯುತ್ತೆ. ಇದರಿಂದ ನಿಮಗೆ ಬೇಗ ಹಸಿವು ಕೂಡ ಆಗಲ್ಲ. ಪ್ರೋಟೀನ್ ಅಂದರೆ ಹಾಲು, ಮೊಸರು, ದಿನಕ್ಕೆ ಒಂದು ಮೊಟ್ಟೆ ತಿನ್ನೋದಾಗಿರಬಹುದು ಅಥವಾ ತರಕಾರಿಗಳನ್ನ ಸೇವಿಸೋದಾಗಿರಬಹುದು. ಈ ರೀತಿಯಾಗಿ ಪ್ರೋಟೀನ್ ರಿಚ್ ಡಯಟ್ನ ನಾವು ತಗೊಂಡಾಗ ಏನಿದೆ, ಹಸಿವು ಕೂಡ ಕಡಿಮೆ ಆಗುತ್ತೆ, ಹೊಟ್ಟೆ ತುಂಬಿರುವಂತಹ ಫೀಲಿಂಗ್ ಇರುತ್ತೆ. ಆದಷ್ಟು ಬೇರೆ ಏನಾದರೂ ತಿನ್ನಬೇಕು ಅನ್ನುವಂತಹ ಅರ್ಜ್ ಏನಿದೆ ಅದು ಕಡಿಮೆ ಆಗುತ್ತೆ. ಮತ್ತು ಇದೇ ರೀತಿ ನಿಮಗೆ ಇನ್ನೂ ಅರ್ಜ್ ಆಗ್ತಿದೆ, ನನಗೆ 15 ನಿಮಿಷ ಏನು ಮಾಡಲಿ, ಬೇರೆ ಏನು ಡಿಸ್ಟ್ರಾಕ್ಷನ್ ಇದೆ ಅಂದಾಗ ಒಂದಷ್ಟು ಬಿಸಿ ನೀರು, ವಾರ್ಮ್ ವಾಟರ್, ಉಗುರು ಬೆಚ್ಚಗಿರೋ ನೀರಾಗಿರ್ಬೋದು ಅಥವಾ ಬಿಸಿ ನೀರಾಗಿರ್ಬೋದು, ಸಿಪ್ ಬೈ ಸಿಪ್ ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ನಿಮ್ಮನ್ನ 15 ನಿಮಿಷ ಡಿಸ್ಟ್ರಾಕ್ಷನಿಂದ ಪ್ರಿವೆಂಟ್ ಮಾಡುತ್ತೆ. ಆ ಅರ್ಜ್ ಕೂಡ ಪಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ನೀರು ಕುಡಿಯೋದ್ರಿಂದ ಅದು ತುಂಬಾ ಬೆನಿಫಿಟ್ ಇರುತ್ತೆ. ನೆಕ್ಸ್ಟ್, ನಾವು ಯಾವುದಾದ್ರೂ ರೀತಿಯಾದಂತಹ ಫಿಸಿಕಲ್ ಆ್ಯಕ್ಟಿವಿಟಿನ ಅಳವಡಿಸ್ಕೋಬೇಕು. ಆದಷ್ಟು ವಾಕಿಂಗ್ ಮಾಡೋದು, ಆದಷ್ಟು ಬೇರೆ ಯೋಗ ಮಾಡೋದು, ಅಥವಾ ಜಿಮ್ಮಿಗೆ ಹೋಗ್ಬೋದು, ಏರೋಬಿಕ್ಸ್ ಆಗಿರ್ಬೋದು. ಯಾವುದಾದ್ರೂ ಒಂದು ರೀತಿಯಾದಂತಹ ಫಿಸಿಕಲ್ ಮೂವ್ಮೆಂಟ್ ಇದ್ದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಕಾಗಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಕಮ್ಮಿ ಆದರೆ ಎಮೋಷ್ನಲ್ ಈಟಿಂಗ್ ಆಗಿರಬಹುದು, ಅರ್ಜ್ ಟು ಈಟ್ ಕೂಡ ಕಡಿಮೆ ಆಗುತ್ತೆ. ಇನ್ನೂ ಒಂದು ಎಫೆಕ್ಟ್ ಇದೆ, ಎಕ್ಸಸೈಸ್ ಮಾಡಿದ್ದೀನಿ, ಮೇ ಬಿ ನಾನೇ ತಿಂದರೆ ಸರಿಯಾಗಲ್ವೇನೋ, ಅದು ಯೂಸ್ ಆಗದೆ ಹೋಗುತ್ತೇನೋ ಅನ್ನುವಂತಹ ಸಿಂಪಲ್ ಸೈಕಾಲಜಿ ಕೂಡ ವರ್ಕ್ ಆಗ್ಬೋದು. ಸೊ ಆದಷ್ಟು ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಇನ್ನು ತುಂಬ ಸಿಂಪಲ್ ಹಾಗೆ ತುಂಬ ಮುಖ್ಯವಾಗಿರೋದು ನಮ್ಮ ನಿದ್ದೆ. ಸೊ ಒಂದು 8 ಅವರ್ ನಿದ್ದೆ ಬೇಕೇ ಬೇಕು. ಕಂಪ್ಲೀಟ್ ನಿದ್ದೆ, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಒಂದು ಒಳ್ಳೆ ನಿದ್ದೆ ಮಾಡೋದು ಕೂಡ ತುಂಬ ಮುಖ್ಯ. ಇವೆಲ್ಲ ಕೂಡ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಹೋಗ್ತಾ ಹೋಗ್ತಾ ಹಸಿವಾಗೋದು, ಈ ಅರ್ಜ್ ಆಗೋದು, ಎಮೋಷ್ನಲ್ ಹಂಗರ್ ಅನ್ನೋದು ಕಡಿಮೆ ಆಗುತ್ತೆ. ಇದರಿಂದ ರಿಪೀಟೆಡ್ ಆಗಿ ತಿನ್ನೋದು ಕಡಿಮೆ ಆಗುತ್ತೆ. ಸೊ ಆದಷ್ಟು ನೀವು ಅದನ್ನು ಫೋಕಸ್ ಮಾಡಿ, ನಾನು ಏನಕ್ಕೆ ತಿಂತಾ ಇದ್ದೀನಿ, ಈ ರೀತಿಯಾದಂತಹ ಸಿಂಪಲ್ ಟಿಪ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದ್ರಿಂದ ಸುಮ್ಮನೆ ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀರಾ, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ತೀರಾ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.